ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಬುಧವಾರ, ಈ ದಿನದ ವಿಶೇಷತೆ ಹಾಗೂ ಪಂಚಾಂಗ ಏನು ಹೇಳುತ್ತೆ ಅನ್ನೋದನ್ನು ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕ್ರತುಶ್ಚಯ ಚತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ನಿಜಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು. ಅಷ್ಟಮಿ ತಿಥಿ, ಉಪರಿ ನವಮಿ ಇದೆ. ಈ ದಿವಸ ರೇವತಿ ನಕ್ಷತ್ರ. ಈ ದಿವಸ ಬುಧವಾರವಾಗಿದೆ. ವಿಷ್ಣುವಿನ ಪ್ರಾರ್ಥನೆ, ವಿಷ್ಣು ಸನ್ನಿಧಾನಗಳಲ್ಲಿ ಸಲ್ಲಿಸ್ತಕ್ಕಂತಹ ಪೂಜೆ, ಪುಷ್ಪಾರ್ಚನೆ ಯಾವುದಾದ್ರೂ ಸರಿ, ಅದು ತಾಮಸವಾಗಿರಬಾರ್ದು ಅಷ್ಟೇ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಶ್ರದ್ಧಾ ವಿರಹಿತಂ, ಶ್ರದ್ಧೆ ಎಲ್ಲಿಲ್ವೋ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ ಅಂತ ಮಾತು. ಅದು ತಾಮಸ ಅಂತ ಪರಿಗಣನೆ ಮಾಡಲ್ಪಡುತ್ತೆ. ಯಾವುದು? ಶ್ರದ್ಧೆ ಇಲ್ಲದ್ದು. ನೀವು ಪುಷ್ಪಾರ್ಚನೆ ಮಾಡ್ತಾ ಇರ್ತೀರ, ಮನಸ್ಸಿನಲ್ಲೆಲ್ಲ ಬೇರೆ ಆಲೋಚನೆಗಳು ತುಂಬ್ಕೊಂಡ್ಬಿಟ್ಟಿರುತ್ತೆ, ರಾಶಿ ಬೇಡದೇ ಇರತಕ್ಕಂಥದ್ದು. ನೀವು ಪೂಜೆ ಮಾಡಿ, ವಿಷ್ಣುವಿಗೆ ಬಹಳ ಇಷ್ಟ. ಮೊನ್ನೆ ಹೇಳ್ತಾ ಇದ್ನಲ್ಲ, ಪದ್ಮಪತ್ರಗಳನ್ನು ಹಾಗೂ ತುಳಸಿ ಪತ್ರೆಯನ್ನು ಒಂದು ಹಿಡಿ ತಗೊಂಡು ಹೋದರೆ ಸಾಕಾಗತ್ತೆ. ಭಗವಂತನಿಗೆ ಒಂದು ಪತ್ರೆಯನ್ನಾದರೂ ನೀನು ಸಮರ್ಪಿಸು. ಆದರೆ ಶ್ರದ್ಧೆ ಇರಬೇಕು. ಶ್ರದ್ಧಾ ವಿರಹಿತರಾಗಿದ್ದರೆ, ಶ್ರದ್ಧೆ ಇಲ್ಲ ಅಲ್ಲಿ ಅಂತಂದರೆ ಅದು ತಾಮಸ, ರಾಕ್ಷಸರಿಗೆ ಸಲ್ಲಿಸುವ, ಪ್ರೇತಗಳಿಗೆ ಸಲ್ಲಿಸುವ ಪೂಜೆ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳ್ತಾನೆ. ಭಗವದ್ಗೀತೆಯಲ್ಲಂತೂ ಕೃಷ್ಣ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ. ಸಾತ್ವಿಕ, ರಾಜಸ, ತಾಮಸ ಅಂತ ಪೂಜೆಗಳಲ್ಲಿ 3 ಬಗೆಯಲ್ಲಿ ಆತ ಹೇಳ್ತಾನೆ. ಸಾತ್ವಿಕವಾದದ್ದು ಅಂತಂದರೆ ಮನಸ್ಸು ಹಾಗಿರಬೇಕು. ಅವನ ಆಲೋಚನೆ ಅಂತಂದರೆ ಅದರ ಹೊರತಾಗಿ ಬೇರೆ ಇನ್ನೇನೂ ಇಲ್ಲ ಅಂತ. ಪುಷ್ಪಾರ್ಚನೆ ಮಾಡ್ತಾ ಇದ್ದೇನಂತಂದರೆ ಒಂದೊಂದು ಹೂವನ್ನು ಸಮರ್ಪಣೆ ಮಾಡುವಾಗಲೂ ಆ ಹೂ ಅವನ ನಾಮಾವಳಿ ಹೇಳ್ತಾ ಅವನಿಗೆ ಸಮರ್ಪಣೆ. ಇದು ಪ್ರಕೃತಿಯಲ್ಲಿ ಬಿಟ್ಟಂತಹ ಸೊಬಗು, ಸೌಂದರ್ಯ, ಅದು ಯಾರು ಸೃಷ್ಟಿಕರ್ತನೋ ಅವನಿಗೆ ಹೋಗಿ ಸಲ್ತಾ ಇದೆ. ಪ್ರಕೃತಿಯನ್ನು ಸೃಷ್ಟಿ ಮಾಡಿದವನು ಯಾರೋ ಅವನಿಗೆ ಹೋಗಿ ಸಲ್ತಾ ಇದೆ. ಆ ಭಾವನೆ ಬೇಕು, ಬೇರೆ ಇನ್ನೇನೂ ಇರಬಾರ್ದು ಆಲೋಚನೆಗಳು. ಇನ್ಯಾರನ್ನೋ ದ್ವೇಷಿಸೋದು, ಅವರ ಹೀಗೆ ಹಾಳಾಗಲಿ ಅಂತ ಪುಷ್ಪಾರ್ಚನೆ ಮಾಡಿದ್ರೆ ಮೊದಲು ನೀವು ಹಾಳಾಗಿಬಿಡ್ತೀರ, ನಾವು ಹಾಳಾಗಿಬಿಡ್ತೀವಿ. ನೀವು ಯಾಕೆ, ನಮಗೆ ತಗೊಳ್ಳೋಣ. ಆ ಥರ ನಾನೇನಾದರೂ ಪೂಜೆ ಮಾಡಿದ್ರೆ ಇನ್ನೊಬ್ಬರಿಗೆ ಹಾಳಾಗಲಿ, ಅವ್ರಿಗೆ ಕೆಟ್ಟು ಹೋಗಲಿ, ಅವರು ಈ ಥರದ ಆಲೋಚನೆ, ಇದು ಪ್ರೇತ ಪೂಜೆ ಅಂತಾಗುತ್ತೆ. ಹೀಗಿರಬಾರ್ದು. ಇದೆಲ್ಲ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಸೌಂದರ್ಯ. ಇಷ್ಟೆಲ್ಲ ಸೃಷ್ಟಿಗೆ ಕಾರಣೀಕರ್ತ ನೀನೇ ಆಗಿದ್ದೀಯ. ಹೀಗಾಗಿ ಈ ಸೌಂದರ್ಯವನ್ನು ನಾವು ಕರುಣಿ ಮುಂದೆ ನಿಂತ್ಕೊಂಡು ನಾವೇ ತಂದ ಬಟ್ಟೆಯನ್ನು, ನಾವೇ ತಂದ ಹಾರವನ್ನು, ನಾವೇ ತಂದ ಯಾವುದೋ ಒಂದು ಅಲಂಕಾರ ವಸ್ತುವನ್ನು ನಾವೇ ಧರಿಸಿ ಹೇಗೆ ಸಂತೋಷ ಪಡ್ತೀವೋ ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲಿರ್ತಕ್ಕಂತಹ ಪರಮ ಸೌಂದರ್ಯ ಸೊಬಗು ರಾಶಿಯಲ್ಲಿ ನಿಕ್ಷಿಪ್ತ ಮಾಡಿಟ್ಟಿದ್ದಾನೆ. ಅದನ್ನೆಲ್ಲ ಮತ್ತೆ ಅವನಿಗೆ ಜೋಡಿಸ್ತಕ್ಕಂಥದ್ದು, ಕೊನೆಗೆ ಅವನಿಗೂ ಒಂದು ಕನ್ನಡಿ ತೋರಿಸ್ತಕ್ಕಂಥದ್ದು, ಇದೆಲ್ಲ ಇದೆ ಪೂಜೆಯಲ್ಲಿ. ಅವನಿಗೆ ಬಾಚಣಿಕೆ ಕೊಡ್ತಕ್ಕಂಥದ್ದು, ತಲೆ ಬಾಚ್ತಕ್ಕಂಥದ್ದು, ಕನ್ನಡಿ ತೋರಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆಯಲ್ಲ. ಇದೆಲ್ಲ ಏನು ಅಂದರೆ ಪ್ರಕೃತಿಯಲ್ಲಿ ನೀನೇ ಇಟ್ಟ ಸೊಬಗನ್ನು ನಿನಗೇ ಅಲಂಕಾರ ಮಾಡಿ ನಾನು ಸಂತೋಷ ಪಡ್ತಾ ಇದ್ದೀನಿ. ಈ ಭಾವನೆ, ಪ್ರೀತಿ ಇರಬೇಕು. ಪ್ರೀತಿಯಿಂದ ಪೂಜೆ ಮಾಡಿದ್ರೆ ಭಗವದ್ ಆರಾಧನೆ ಅದು ಶ್ರೇಷ್ಠವಾಗುತ್ತೆ. ತಾಮಸ ಅಲ್ಲ, ಅದು ಸಾತ್ವಿಕವಾಗುತ್ತೆ. ಯಾವುದು ಸಾತ್ವಿಕವೋ ಅದನ್ನು ಅವನು ಸ್ವೀಕರಿಸ್ತಾನೆ. ಯಾವಾಗ ಅವನು ಸ್ವೀಕರಿಸ್ತಾನೋ ನೀವು ಉನ್ನತಕ್ಕೆ ಹೋಗ್ಬಿಡ್ತೀರ. ಭಗವಂತ ಇಷ್ಟಪಟ್ಟಾಗ ಏನಾಗುತ್ತೆ? ಎಷ್ಟು ದೊಡ್ಡ ವ್ಯಕ್ತಿ ಆ ಮಹನೀಯ, ಅಂಥವನ್ನ ನಮ್ಮನ್ನು ಇಷ್ಟಪಟ್ಬಿಟ್ರೆ ಇನ್ಯಾವ ಬೇಕು? ನಾವೇನೋ ಬೇಡದೇ ಇರೋ ಫ್ಯಾನ್ ಫಾಲೋಯಿಂಗ್ ಮಾಡ್ತಾಯಿದ್ದೀವಿ, ಅವರು ಇವರು ಅಂತ ತಲೆಗೆ ನಮಗೆ ಹುಚ್ಚಿಡ್ದಿದೆ. ನಿಜವಾಗಿ ನಾವು ಯಾರನ್ನು ಫಾಲೋ ಮಾಡಬೇಕು? ಭಗವಂತನ ಫಾಲೋ ಮಾಡಬೇಕು. ಹೀಗಾಗಿ ನಾವು ಸುಮ್ಮನೆ ಏನೋ ಫೇಸ್ಬುಕ್ಕಲ್ಲೋ ಇನ್ಸ್ಟಾದಲ್ಲೋ ಇನ್ನೆಲ್ಲೆಲ್ಲೋ ಇದೆಯಲ್ಲ ನಮಗೆ, ಅವ್ರಿಗಷ್ಟು ಫಾಲೋಯಿಂಗ್ಸು, ಇವರಿಷ್ಟು ಉತ್ಸಾಹ, ಅದೆಲ್ಲ ವೇಸ್ಟು. ಅದರಿಂದ 5 ಪೈಸೆ ಪ್ರಯೋಜನ ಇಲ್ಲ. ಭಗವಂತನ ಫಾಲೋ ಮಾಡಿ, ಅವನ ಪೂಜೆಯಲ್ಲಿ ಪಾಲ್ಗೊಳ್ಳಿ, ಅವನ ನಾಮಸ್ಮರಣೆ ಹೇಳ್ಕೊಳ್ಳಿ. ಅದು ದೊಡ್ಡ ಮಟ್ಟದ ಒಂದು ಫಲವನ್ನು ತಂದುಕೊಡುತ್ತೆ.
ಈ ಬುದ್ಧಿ ನಮಗೆ ಬರಬೇಕು. ಅದು ಬರಲಿ ಈ ದಿವಸ ಅಂತ ಪ್ರಾರ್ಥಿಸೋಣ ಭಗವಂತನಲ್ಲಿ. ಅವನ ಕೃಪೆನೇ ಬೇಕು. ಆ ಬುದ್ಧಿ ಬರೋಕ್ಕೂ ಇದೆಲ್ಲ ಅಲ್ಲಿ ಫಾಲೋ ಮಾಡಿದ್ರೆ ಬರಲ್ಲ, ಲೌಕಿಕ ಫಾಲೋಗಳು ಪ್ರಯೋಜನ ಇಲ್ಲ ಅನ್ನೋದು ನನ್ನ ತಲೆಗೆ ಬರಬೇಕು. ಅಂಥದ್ದು ಬರುತ್ತೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಮಾಡುವಂತಹ ಪ್ರತಿ ಕೆಲಸದಲ್ಲೂ ಒಂದು ಶ್ರದ್ಧೆ ಇರಬೇಕು, ಮಾಡುವಂತಹ ಪೂಜೆ ಸಾತ್ವಿಕವಾಗಿರಬೇಕು ಅನ್ನೋ ಸಂದೇಶವನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಈಗ ವೀಕ್ಷಕರು ಕಳಿಸಿರುವ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಸಂತೋಷ್ ಕಟ್ಟಿಮನಿ ಕರ್ಜಗಿಯಿಂದ. ಇವರು ಹುಟ್ಟಿದ ದಿನಾಂಕ 13/4/1998, ಹುಟ್ಟಿದ ಸಮಯ 9:40 PM. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ. ಸಂತೋಷ್ ಕಟ್ಟಿಮನಿಯವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಶುಕ್ರ ನಿಮಗೆ ಉಚ್ಚಾಭಿಲಾಷಿಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಫಲ ಇದೆ ಅಂತ ಶಾಸ್ತ್ರಗಳು ನಿರೂಪಣೆ ಮಾಡಿವೆ. ಈ ಗುರುವು ಚೆನ್ನಾಗಿದ್ದಾನೆ, ಆ 2 ಗ್ರಹಗಳು ತುಂಬ ಚೆನ್ನಾಗಿದ್ದಾವೆ. ಹೀಗಾಗಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂತಹ ಒಂದು ಜಾತಕ ಇದು. ಈಗ ಟೈಮ್ ಯಾವುದು ನಡೀತಾ ಇದೆ ತಮಗೆ ಅಂತಂದರೆ, ಶನಿ ದಶೆಯಲ್ಲಿ ಈಗ ತಮಗೆ ರವಿ ಭುಕ್ತಿ ನಡೀತಾ ಇದೆ, ವಿರೋಧಿಗಳ ದಶಾಭುಕ್ತಿ ನಡೀತಾ ಇದೆ. ರವಿ ಆದರೆ ಉಚ್ಚಾಭಿಲಾಷಿಯೇ ಆಗಿದ್ದಾನೆ, ಅವನು ಕೂಡ ಉಚ್ಚಾಭಿಲಾಷಿ, ಶುಕ್ರನ ಹಾಗೆ ಚೆನ್ನಾಗಿದ್ದಾನೆ. ಈ ಸಮಯದಲ್ಲಿ ತಮಗೆ ಅವಕಾಶಗಳು ಇದೆ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಇಲ್ಲಿ ದೋಷ ಮತ್ತೊಂದು ಕೇತುಯುಕ್ತನಾಗಿರೋದು ಸಪ್ತಮ, ಅಲ್ಲಿ ಕಲತ್ರ ಸ್ಥಾನಾಧಿಪತಿ ಪಾಪಗ್ರಹಗಳು ಯುತನಾಗಿದ್ದರೆ ಸ್ವಲ್ಪ ಹಿನ್ನಡೆ ತೊಡಕನ್ನು ಸೂಚಿಸುತ್ತೆ. ಹೀಗಾಗಿ ಒಂದು ಗ್ರಹಶಾಂತಿ ಮಾಡಿಸಿ ಬಾಲಗಣಪತಿ ಹವನ ಅಂತ ಬರುತ್ತೆ, ಪ್ರಾತಃ ಕಾಲದಲ್ಲಿ ಮಾಡ್ತಕ್ಕಂಥ ಒಂದು ವಿಶೇಷವಾದ ಹವನ. ಸಾಧ್ಯವಾದರೆ ದಯವಿಟ್ಟು ಅದನ್ನು ಮಾಡಿಸಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ತುಮಕೂರಿಂದ ಪರೀಕ್ಷಿತ. ಇವರು ಹುಟ್ಟಿದ ದಿನಾಂಕ 10/6/2019, ಹುಟ್ಟಿದ ಸಮಯ 9:05 PM. ಇವರ ಪ್ರಶ್ನೆ, ಇವರ ಹೆಸರಲ್ಲಿ ಬೋರ್ವೆಲ್ ಕೊರೆಸಬಹುದಾ ಅಂತ ಕೇಳ್ತಾ ಇದ್ದಾರೆ. ಪರೀಕ್ಷಿತ ಅವರ ಪ್ರಶ್ನೆ, ಅವರು ಬೋರ್ ಕೊರಿಸ್ಬೇಕಾಗಿದಲ್ವ? ಜಾತಕ ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದ್ರೆ ವಸ್ತುತಃ ಚತುರ್ಥಾಧಿಪತಿ ನೀರು ಸಮೃದ್ಧಿಯಾಗಿ ಬರಬೇಕು, ನಮಗೆ ಜಲಸ್ಥಾನ ಚೆನ್ನಾಗಿರಬೇಕು. ಇಲ್ಲಿ ಆ ಅಧಿಪತಿಯಾಗಿರ್ತಕ್ಕಂಥವನು ವ್ಯಯಸ್ಥಾನದಲ್ಲಿದ್ದಾನೆ. ಜಲಾಧೀಶ ವ್ಯಯದಲ್ಲಿದ್ದರೆ ನೀರಿಗೆ ಸ್ವಲ್ಪ ತೊಂದರೆ ಲಕ್ಷಣ ಸೂಚಿಸ್ತಾ ಇದೆ. ಇದನ್ನೆಲ್ಲ ಒಂದು ಪ್ರಶ್ನೆ ಇಟ್ಟು ನೋಡಿ, ಆ ಪ್ರಶ್ನೆಯಲ್ಲಿ ಫಲವತ್ತತೆ ಬಂದರೆ ಅದು ಸಾಕಾಗುತ್ತೆ ಆ ಒಂದು ನಿರ್ಣಯ ತೆಗೆದುಕೊಳ್ಳಲಿಕ್ಕೆ. ಹೀಗಾಗಿ ತಾವು ಹತ್ತಿರದಲ್ಲಿ ಯಾರಾದರೂ ಒಳ್ಳೆಯ ಜ್ಯೋತಿಷಿಗಳಿದ್ದರೆ ಅಲ್ಲಿ ಹೋಗಿ ಒಂದು ಪ್ರಶ್ನೆ ಇಟ್ಟು, ತಾಂಬೂಲ ಪ್ರಶ್ನೆಯೋ ಆರೂಢ ಪ್ರಶ್ನೆಯೋ ಇಟ್ಟು ಒಂದು ಸಲ ಕೇಳಿ, ಅಲ್ಲಿ ನಿಮಗೆ ಉತ್ತರ ಸ್ಪಷ್ಟವಾಗಿ ಸಿಕ್ಕರೆ ಖಂಡಿತ ಮುಂದುವರಿಸಬಹುದು. ಇದಕ್ಕೆಲ್ಲ ಜಾಸ್ತಿ ನೀವು ಏನು ಈಗ ಜಾತಕದಲ್ಲಿ ಇಲ್ಲ ಅನ್ನೋ ಮಾತ್ರಕ್ಕೆ ಈಗ ವೇದದಲ್ಲಿದೆ, ಇದು ಜೀವನದಲ್ಲಿ ಇದು ಆಗಲ್ವಾ? ಹಾಗಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಇಟ್ಟು ನೋಡಿ, ಅದಕ್ಕೆ ನಾವು ಉತ್ತರ ಪಡ್ಕೊಳ್ಳೋದು ಬಹಳ ಒಳ್ಳೆಯದು. ಹೀಗಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಪ್ರಯತ್ನ ಮಾಡಿ. ನೀವು ಹತ್ತಿರದಲ್ಲಿ ಯಾವುದಾದ್ರು ಹೇಳಿದ್ನಲ್ಲ, ಅವ್ರನ್ನ ಕೇಳಿ ಒಂದು ಪ್ರಶ್ನೆ ಇಟ್ಟು ಶಾಸ್ತ್ರವನ್ನು ಕೇಳಿ ಆಮೇಲೆ ಮುಂದುವರಿರಿ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮೂಡಿಗೆರೆಯಿಂದ ಚೇತನ. ಇವರು ಹುಟ್ಟಿದ ದಿನಾಂಕ 30/3/1986, ಹುಟ್ಟಿದ ಸಮಯ 7:40 PM. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ. ಚೇತನ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಕುಜ ನಿಮಗೆ ಉಚ್ಚಾಭಿಲಾಷಿ. ಈಗಷ್ಟೇ ಹೇಳಿದೆ, ಉಚ್ಚಾಭಿಲಾಷಿಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಶಾಸ್ತ್ರ ನಿರೂಪಣೆ ಮಾಡುತ್ತೆ. ಹೀಗಾಗಿ ಒಳ್ಳೆಯ ಫಲ. ಆದರೆ ಅಲ್ಲಿ ಶುಕ್ರ ರಾಹು ಸೇರಿದ್ದಾರೆ. ಅಷ್ಟಮಾಧಿಪತಿ ಲಗ್ನಾಧಿಪತಿಯೂ ಹೌದು ಶುಕ್ರ. ರಾಹುಯುಕ್ತನಾಗಿದ್ದಾಗ ಸ್ವಲ್ಪ ವಿವಾಹಕ್ಕೆ ತೊಂದರೆಯನ್ನು ಹೇಳುತ್ತೆ ಶಾಸ್ತ್ರ. ಶುಕ್ರ ಸಪ್ತಮದಲ್ಲಿದ್ದು ರಾಹುಯುಕ್ತನಾಗಿದ್ದರೆ ಸ್ವಲ್ಪ ತೊಂದರೆ, ಬೇಡದೇ ಇರತಕ್ಕಂತಹ ಬಯಕೆಗಳು ನಿಮ್ಮನ್ನು ರಾಡಿಗೊಳಿಸುತ್ತೆ. ತನ್ಮೂಲಕ ಇನ್ಯಾರ್ದೋ ಸಂಪರ್ಕ ಏರ್ಪಾಡಾಗುತ್ತೆ, ಅವರಲ್ಲಿ ಅಸಮಾಧಾನಗೊಳ್ತೀರ, ಅದು ಬ್ರೇಕಪ್ ಆಗುತ್ತೆ. ಈ ಥರದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಇದಕ್ಕೆ ಶುಕ್ರ ರಾಹು ಶಾಂತಿ ಮಾಡಿಸ್ಬೇಕು ತಾವು. ಶುಕ್ರ ರಾಹು ಶಾಂತಿ ಮಾಡಿ, ಶುಕ್ರನಿಗೆ ಕನಿಷ್ಠ 2 ಗ್ರಹಗಳಿಗೆ 10,000 ಸಂಖ್ಯೆಯಲ್ಲಾದರೂ ಜಪ ಮಾಡಿಸಿ, ಹವನ ಮಾಡಿಸಿ. ಸ್ವಲ್ಪ ತೊಡಕು ಜಾಸ್ತಿ ಇದ್ದಾಗ ನಾವು ಒಳ್ಳೆಯ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ, ಸ್ವಲ್ಪ ವಿಸ್ತಾರವಾದ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಕೆಲವಕ್ಕೆ ಒಂದು 6 ತಿಂಗಳು ತೊಗೊಳ್ಳಿ ಅಂತ ಹೇಳ್ತಾರೆ, ಇನ್ನು ಕೆಲವಕ್ಕೆ ಲೈಫ್ ಟೈಮ್ ತೊಗೋಬೇಕಾಗತ್ತೆ. ಹೇಗೆ ನಾವು ಔಷಧಿ ಮೊರೆ ಹೋಗ್ತೀವೋ ಇದೇ ಥರ ಅನುಷ್ಠಾನಕ್ಕೂ ಬೇಕಾಗುತ್ತೆ. ಈ ರೀತಿಯಲ್ಲಿದ್ದಾಗ ನೀವು ನಿರಂತರವಾಗಿ ನೀವು ಈಶ್ವರನ ಆರಾಧನೆ ಮಾಡಿ, ಅದು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ.
ಪರಮೇಶ್ವರನ ಆರಾಧನೆಯಿಂದ ಅವನು ಕಾಮವನ್ನು ಗೆಲ್ತಕ್ಕಂಥದ್ದು ಯಾರು ಅಂದರೆ ಕಾಮಾರಿ ಪರಶಿವ. ಹೀಗಾಗಿ ನಮಗೆ ಇಂಥ ತೊಂದರೆಗಳಾಗ್ತಾಯಿದೆ ಅಂದರೆ ಪರಶಿವನ ಆರಾಧನೆ ಮಾಡಬೇಕು. ಹೀಗಾಗಿ ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ದಿವಸ ಮಾಡಿದ್ರೆ ಬಹಳ ಒಳ್ಳೆಯದು. ಇಲ್ಲಾಂದರೆ ಅವನ ವಾರ ಸೋಮವಾರವಾದರೂ ಪ್ರತಿ ಸೋಮವಾರ ಅಲ್ಲಿ ರುದ್ರಾಭಿಷೇಕ ಮಾಡಿಸಿ, ಅಭಿಷೇಕ ಆಗುವಾಗ ನೀವಲ್ಲಿದ್ದು ಆ ಮನಸ್ಸೆಲ್ಲ ಭಗವಂತನಲ್ಲಿ ಸಮರ್ಪಣೆ ಮಾಡಿ, ಸಾತ್ವಿಕ, ನಾನೀಗಷ್ಟು ಹೇಳಿದ್ನಲ್ಲ, ಸಾತ್ವಿಕವಾದ ಭಕ್ತಿ ಸಮರ್ಪಣೆ ಮಾಡೋದರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಶಾಂತತೆ ಏರ್ಪಾಡಾಗುತ್ತೆ, ನಿಮ್ಮ ಮನೋಸಂಕಲ್ಪ ಈಡೇರುತ್ತೆ. ಅದೇ ಪಾರ್ವತಿ ಪರಮೇಶ್ವರ ಸ್ತುತಿಯನ್ನು ಮಾಡಿ ಗ್ರಹಶಾಂತಿ ಮಾಡಿಸಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಬೆಂಗಳೂರಿಂದ ಅಖಿಲ್ ಅಂತ. ಇವರು ಹುಟ್ಟಿದ ದಿನಾಂಕ 11/10/2014, ಹುಟ್ಟಿದ ಸಮಯ 8:45 PM. ಇವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ. ಅಖಿಲ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ಇದು ವೃಷಭ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ಬಲಹೀನನಾಗಿದ್ದಾನೆ. ಆರೋಗ್ಯದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಪ್ರಸ್ತುತ ಕಾಲವನ್ನು ನೋಡ್ಬಿಡೋಣ. ಈಗ ಚಂದ್ರದಶೆಯಲ್ಲಿ ರವಿಭಕ್ತಿ ನಡೀತಾ ಇದೆ. ಮುಂದೆ ಕುಜ ಪ್ರಾರಂಭವಾಗುತ್ತೆ ಅಕ್ಟೋಬರ್ ನಂತರ ತುಂಬ ಚೆನ್ನಾಗಿದೆ ಇವರೇ. ಅಕ್ಟೋಬರ್ವರೆಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಇವರ ಹೆಸರಲ್ಲಿ ಒಂದು ಅಭಿಷೇಕ ಮಾಡಿಸೋದು ಒಳ್ಳೆಯದು. ಅದು ಸ್ವಲ್ಪ ಸಹಾಯವಾಗುತ್ತೆ. ಆಮೇಲೆ ಚೆನ್ನಾಗಿದೆ, ಅಕ್ಟೋಬರ್ ನಂತರ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ಗೆಲ್ಲ ತುಂಬ ಚೆನ್ನಾಗಿದೆ. ಗುರು ಚೆನ್ನಾಗಿದ್ದಾನೆ, ಕುಜನ ಬಲ ಚೆನ್ನಾಗಿದೆ. ಹೀಗಾಗಿ ಕುಜ ಚೆನ್ನಾಗಿರೋ, ಚಂದ್ರನೂ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಹೀಗಾಗಿ ನೀವು ಕೃಷಿ ಸಂಬಂಧಿ ಅಥವಾ ಯಾವುದನ್ನು ಈ ಎಲೆಕ್ಟ್ರಿಕಲ್ ಮತ್ತು ಆಟೋಮೊಬೈಲ್ಸ್, ಕೆಮಿಕಲ್, ಮೆಕ್ಯಾನಿಕಲ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಂಥ ಪ್ರಯತ್ನ ಮಾಡಬಹುದು. ಅಥವಾ ಫುಡ್ ರಿಲೇಟೆಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರಯತ್ನ ಮಾಡಬಹುದು. ಖಂಡಿತ ತುಂಬ ಚೆನ್ನಾಗಿದೆ, ಪ್ರಯತ್ನ ಮಾಡಿ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಳ್ಳೆಯ ಗುರಿ ತಲುಪ್ತೀರಾ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ವಿಜಯ್ ಕುಮಾರ್ ದಾವಣಗೆರೆಯಿಂದ. ಇವರು ಹುಟ್ಟಿದ ದಿನಾಂಕ 17/4/1983, ಹುಟ್ಟಿದ ಸಮಯ 8:30 9:30 PM. ಇವರ ಪ್ರಶ್ನೆ ಉದ್ಯೋಗ ಮತ್ತು ಯಾವ ವ್ಯವಹಾರ ಸೂಕ್ತ, ಸಲಹೆ ಕೊಡಿ ಅಂತಿದ್ದಾರೆ. ವಿಜಯ್ ಕುಮಾರ್ ಅವರ ಪ್ರಶ್ನೆ ಅದು ಯಾವ ಉದ್ಯೋಗ ಮಾಡಿದ್ರೆ ಒಳ್ಳೆಯದು ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಸ್ಥಾನ ಚಂದ್ರ ಶುಕ್ರರು ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿದೆ. ಅದು ಏನಕ್ಕೆ ನೋಡಿ, ಹಾಲು, ಹೈನು, ಕೃಷಿ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳಲ್ಲಿ ತುಂಬ ಚೆನ್ನಾಗಿದೆ. ಚಂದ್ರ ಶುಕ್ರ ಇಬ್ಬರು ಒಟ್ಟಾಗಿಬಿಟ್ಟು ಒಳ್ಳೆಯ ಕ್ಷೇತ್ರದಲ್ಲಿದ್ದರೆ ಅದು ಒಳ್ಳೆಯ ಉತ್ಕೃಷ್ಟವಾದ ಫಲ ಕೊಡುತ್ತೆ. ಹೀಗಾಗಿ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂದರೆ ಅದೇ ಈ ಟ್ರಾನ್ಸ್ಪೋರ್ಟ್ ಆಗಬಹುದು, ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಬಹುದು, ಕೃಷಿ, ನರ್ಸರಿ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಹಾಲು, ಹೈನು ಇತ್ಯಾದಿ. ಅಲ್ಲಿ ಇಕ್ಷು ಕ್ಷೀರ ವಿಕಾರ ವಸ್ತ್ರ ಕುಸುಮ ಕ್ರೀಡಾತಿಲಾನ್ನ ಶ್ರಮೈಹಿ ಅಂತ ಹೇಳುತ್ತೆ. ಹೀಗಾಗಿ ಇಕ್ಷು ಅಂತಂದರೆ ಕಬ್ಬು, ಅದೇ ಇದು ಕೃಷಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಹಾಲಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಹೈನಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಪುಷ್ಪ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಟ್ರಾನ್ಸ್ಪೋರ್ಟ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಡೆಕೋರೇಷನ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ಹೀಗೆ ಹಲವಿದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಬಗ್ಗೆ ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯೋವನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ವಿ. ಮಿಥುನ ರಾಶಿಯಲ್ಲಿ ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಗುರು ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ಶುಕ್ರಕೇತು ಒಟ್ಟಾಗಿದ್ದಾರೆ, ಅದು ಸಿಂಹ ರಾಶಿಯಲ್ಲಿ. ಮಾಂದ್ಯ ಉದಯ ಆಗಿದೆ, ಅದು ಕನ್ಯಾ ರಾಶಿಯಲ್ಲಿ. ರಾಹು ಇರತಕ್ಕಂಥದ್ದು ಕುಂಭ ರಾಶಿಯಲ್ಲಿ. ಮೀನ ರಾಶಿಯಲ್ಲಿ ರೇವತಿ ನಕ್ಷತ್ರ. ಹೀಗಾಗಿ ಅಲ್ಲಿ ಚಂದ್ರ ಮತ್ತು ಶನೈಶ್ಚರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಸ್ವಲ್ಪ ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಆದರೆ ಜಲ ವ್ಯಾಪಾರ, ಜಲಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭ ಖಂಡಿತ ಇದೆ. ಮತ್ತು ಈ ದಿವಸ ನಿಮಗೆ ಸ್ವಲ್ಪ ಸಾಲದ ಭಯ ಸೂಚಿಸ್ತಾ ಇದೆ. ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಸಾಲ ಮಾಡಿ ಆದರೂ ಮತ್ತೊಂದೇನೋ ಬೆಳೆಸೋಣ ಅಥವಾ ಇನ್ನೇನೋ ಇನ್ವೆಸ್ಟ್ ಮಾಡೋಣ, ಈ ರೀತಿಯ ಆಲೋಚನೆ ಬಂದುಬಿಡುತ್ತೆ. ಹುಷಾರು. ಉಳಿದ ಹಾಗೆ ಸಹೋದರರು, ಸೇವಕರು ಇಂಥವರು ಸಹಾಯ ಸಹಕಾರಗಳು, ಯಾರಿಗಾದ್ರು ಸಹಾಯ ಕೇಳಿದ್ರೆ ಅದ್ರ ಬೇಗ ಅನುಕೂಲ ಆಗುತ್ತೆ. ಆ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮಾತುಗಾರರು, ಉಪನ್ಯಾಸಕರು, ಲಾಯರ್ಸು ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಬೋಧಕರಿಗೆ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ತುಂಬ ಚೆನ್ನಾಗಿದೆ.
ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತೀರ ಈ ದಿವಸ. ತಕ್ಕಮಟ್ಟಿಗೆ ಅನುಕೂಲಕರವಾಗಿದೆ. ಸ್ವಲ್ಪ ಉದರ ಬಾಧೆ, ಹೊಟ್ಟೆ ಸಂಬಂಧಿ ಹೊಟ್ಟೆ ಅಪ್ಸೆಟ್ ಆಗಿಬಿಡೋ ಸಾಧ್ಯತೆ ಇರುತ್ತೆ ಈ ದಿವಸ. ಇದಕ್ಕೆ ಗಣಪತಿ ಸನ್ನಿಧಾನಕ್ಕೆ ಅಭಿಷೇಕ ಮಾಡಿಸಿ, ಗಣಪತಿ ಸನ್ನಿಧಾನದಲ್ಲಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನಿಮಗೆ ಬುದ್ಧಿ ಚುರುಕಾಗಿರ್ತದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಕಹಿ ಘಟನೆ, ಸ್ವಲ್ಪ ಹಿರಿಯ ಸೀನಿಯರ್ಸಿಂದ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಆದರೆ ಹಣಕ್ಕೆ ಕೊರತೆ ಇಲ್ಲ. ಧನ ಸಹಾಯ, ವಿದ್ಯಾರ್ಥಿಗಳಿಗೆ ಅನುಕೂಲ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರು ಈ ದಿವಸ. ತಪ್ಪದೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ. ಇನ್ನು ಕರ್ಕಟಕ ರಾಶಿಯವರಿಗೆ ನೋಡಿ, ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲೇನು ತೊಂದರೆ ತೊಡಕು ಏನೂ ಇಲ್ಲ. ಮತ್ತು ಈ ದಿವಸ ತಾಯಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಸಾಧ್ಯತೆ ಇದೆ. ಸ್ವಲ್ಪ ಭಯ, ಆತಂಕ ಮತ್ತು ಜಿಪುಣತನದಿಂದಾಗಿ ಒಂಥರ ಏನೋ ಬೇರೆಯವ್ರ ಜೊತೆಗೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲದೆ ಇರತಕ್ಕಂಥ ವಾತಾವರಣ, ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ಲಾಭದಾಯಕ ದಿನ. ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ವೃತ್ತಿ ಮತ್ತು ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಈ ದಿವಸ ಹಿರಿಯರಿಂದ ಮತ್ತು ಸ್ತ್ರೀಯರಿಗೆ ಮನಸ್ತಾಪ, ಭಿನ್ನಾಭಿಪ್ರಾಯಗಳ ಲಕ್ಷಣ ಸೂಚಿಸ್ತಾ ಇದೆ. ಹುಷಾರು. ಹೊರಟು ಮಾತು ಬಂದುಬಿಡುತ್ತೆ ಈ ದಿವಸ. ಸರಸ್ವತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ನೀವು ಶ್ಲಾಘನೆ ಅಂದರೆ ಪ್ರಶಂಸೆಗೆ ಪಾತ್ರರಾಗ್ತೀರ, ಗುಡ್ ಅಂತಾರೆ. ಇನ್ನು ಸ್ನೇಹಿತರು, ಬಂಧುಗಳ ಸಹಾಯ ತುಂಬ ಚೆನ್ನಾಗಿರುತ್ತೆ. ಕನ್ಸ್ಟ್ರಕ್ಷನ್ ಫೀಲ್ಡ್ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ. ಕಿತ್ತಾಡ್ಕೊಂಡ್ಬಿಡ್ತೀರ. ಲಾಭ ಅಥವಾ ವ್ಯವಹಾರ ಈ ವಿಚಾರದಲ್ಲಿ. ದೂರ ಪ್ರಯಾಣ ಇದ್ದರೆ ಸ್ವಲ್ಪ ಹುಷಾರು. ನೀರಿನ ಪ್ರಯಾಣಗಳು, ದೂರ ಪ್ರಯಾಣ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಈ ದಿವಸ ತಪ್ಪದೆ ಕಟೀಲು ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಕಿರಿಕಿರಿ, ಮನಸ್ತಾಪ ಸೂಚಿಸ್ತಾ ಇದೆ. ಹುಷಾರು. ಉಳಿದ ಹಾಗೆ ದೈವಾನುಕೂಲ ಚೆನ್ನಾಗಿದೆ. ಹೀಗಾಗಿ ನೀವು ಮಾಡೋ ಪೂಜೆ ಪುನಸ್ಕಾರ, ವಿಷ್ಣು ಸನ್ನಿಧಾನದಲ್ಲಿ ಅಥವಾ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು, ಇವುಗಳಿಂದ ಬಹಳ ವಿಶೇಷವಾದ ಫಲ ಇದೆ ಈ ದಿವಸ. ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ. ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಅಂತೂ ಸಿಗುತ್ತೆ. ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಅನುಕೂಲ, ಒಳ್ಳೆಯ ಶುಭ ಫಲ ಕಾಣ್ತೀರ. ಮತ್ತು ಈ ದಿವಸ ಮಕ್ಕಳ ವಿಚಾರದ ಸ್ವಲ್ಪ ಹಿನ್ನಡೆ, ಕಿರಿಕಿರಿ, ಅವ್ರ ವಿಚಾರಕ್ಕೆ ಹೆಚ್ಚಿನ ಆಲೋಚನೆ, ತಲೆ ಕೆಡಿಸ್ಕೊಳ್ಳೋದು ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಹೀಗಾಗಿ ಸ್ವಲ್ಪ ಹುಷಾರು. ಆದರೆ ಲಾಭ ಇದೆ. ವಿದೇಶ ಸಂಪರ್ಕ ಲಾಭ ಮತ್ತು ಹಿರಿಯರ ಒಳ್ಳೆಯ ಸಲಹೆ ಸಿಗತಕ್ಕಂಥದ್ದು ಹಿರಿಯರಿಂದ, ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಸೂಚಿಸ್ತಾ ಇದೆ ದಿವಸ, ಮಾಂದಿ ಕಾರಣದಿಂದಾಗಿ. ಆದರೆ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ. ಹೀಗಾಗಿ ಸಹಾಯ ಸಹಕಾರಗಳು ಚೆನ್ನಾಗಿದೆ. ಶಿಕ್ಷಣ ಸಂಸ್ಥೆಗಳಿಗೆ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸ್ಟೇಷನರಿ ವ್ಯಾಪಾರ ಇತ್ಯಾದಿ ತುಂಬ ಚೆನ್ನಾಗಿದೆ. ದಿವಸ ಹಾಲು ಹೈನುಗಾರರಿಗೆ ಸ್ವಲ್ಪ ವಿಳಂಬವಾಗುತ್ತೆ, ಆದರೆ ಅನುಕೂಲ ಆಗುತ್ತೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ. ನಿಮ್ಮ ಸಂಗಾತಿಯಿಂದ ಸಹಕಾರ, ಅನ್ಯೋನ್ಯತೆ, ಸಾಮರಸ್ಯ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಇದೆ. ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಅನುಕೂಲ ಸೂಚಿಸ್ತಾ ಇದೆ. ಸ್ವಲ್ಪ ತಂದೆ ಮಕ್ಕಳಲ್ಲೇ ಮನಸ್ತಾಪ ಬರೋ ಸಾಧ್ಯತೆ ಇದೆ. ಸಣ್ಣ ಪ್ರಮಾಣದಲ್ಲಿ ಗಾಬರಿ ಬೇಡ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಬುದ್ಧಿ ಚುರುಕಾಗಿರ್ತದೆ. ಮತ್ತು ಹೊಸ ಆಲೋಚನೆ, ಹೊಸ ಪ್ರಾಜೆಕ್ಟ್ಸನ್ನು ತೆಗೆದುಕೊಳ್ತಕ್ಕಂಥದ್ದು, ಈ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಕುಟುಂಬ ಸಹಕಾರವೂ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ. ಹುಷಾರು. ತಾಮಸ ಆಹಾರ, ಸ್ವಲ್ಪ ಸಿಟ್ಟು ಬಂದುಬಿಡುತ್ತೆ. ಶನಿಚಂದ್ರ ಒಟ್ಟಾಗಿದ್ದರೆ ಕುಟುಂಬದಲ್ಲಿ ಬೇಸರ ಬರುವ ಸಾಧ್ಯತೆ ಅದನ್ನು ಸೂಚಿಸುತ್ತೆ. ಹೀಗಾಗಿ ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ದಿವಸ ಬುದ್ಧಿ ಚುರುಕಾಗಿರ್ತದೆ. ಸ್ನೇಹಿತರು, ಬಂಧುಗಳಿಂದ ತುಂಬ ಉಪಕಾರ, ಸಹಾಯ, ಅವರಿಂದ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಸಂಗಾತಿ ಜೊತೆಗೆ ಮನಸ್ತಾಪ ಇದೆ ಈ ದಿವಸ. ಸ್ವಲ್ಪ ವ್ಯತ್ಯಾಸ, ಭಿನ್ನಾಭಿಪ್ರಾಯಗಳು, ನಿಮ್ಮ ಆಲೋಚನೆ ಅವರ ಆಲೋಚನೆ ಮ್ಯಾಚ್ ಆಗಲ್ಲ ಈ ದಿವಸ. ಇದಕ್ಕೆ ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಳ್ಳಿ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಗಾಬರಿ ಬೇಡ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.